ನೋಡ್ಬೋದು ಹೆಂಗೆ ಅದು ಮಂಚದ ಕೆಳಗೆಲ್ಲ ಹೋಗಿ ಕ್ಲೀನ್ ಮಾಡ್ತಾ ಇದೆ ಅಂತ, ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ನೋಡಿ. ಮತ್ತು ನಾನು ಮಾಪಿಂಗು ಮತ್ತು ವ್ಯಾಕ್ಯೂಮ್ ಎರಡೂ ಸೆಟ್ ಮಾಡಿದ್ದೀನಿ, ಕಸ್ಟಮ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೈಮ್ ಸೇವ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಒಂದು ಕಡೆಯಿಂದ ಕಸ ಗುಡಿಸುತ್ತೆ, ಇನ್ನೊಂದು ಕಡೆಯಿಂದ ಹಂಗೆ ಮಾಪ್ ಮಾಡ್ಕೊತ ಬರುತ್ತೆ, ನೆಲ ಒರೆಸ್ಕೊತ ಬರುತ್ತೆ. ಎರಡು ಒಟ್ಟಿಗೆ ಆಗುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ ನೋಡ್ಬೋದು ನೀವೇ. ಈ ಕಡೆ ಸೈಡಿಂದ ಕ್ಲೀನ್ ಮಾಡ್ತಾ ಹೋಯಿತು, ಇವಾಗ ಆ ಕಡೆ ಇದು ಲಾಸ್ಟ್ ಮಾಡ್ತಾ ಇದೆ. ಇನ್ನೇನು ಫುಲ್ ಕಂಪ್ಲೀಟ್ ಆಯಿತು ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ. ನನಗಿದು ಬೆಟರ್ ಆಪ್ಷನ್ ಅನಿಸುತ್ತೆ. ಈ ಕೆಲಸದವ್ರನ್ನೆಲ್ಲ ಇಟ್ಕೊಂಡ್ರೆ ಅವ್ರು ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡ್ತಾರಂತ ನಂಗೆ ಅನಿಸಲ್ಲ. ನಾನು ಟ್ರೈ ಮಾಡಿದ್ದೀನಿ ಒಂದೆರಡು ಸತಿ ಇಟ್ಕೊಂಡು, ಬಟ್ ನಂಗೆ ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕಾಗಿ ಇದನ್ನು ಆಪ್ಷನ್ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಮತ್ತು ನಾನು ಕಸ್ಟಮ್ ಸೆಟ್ಟಿಂಗ್ ಮಾಡಿ ಒಂದೊಂದು ರೂಮ್ ಕೊಟ್ಟಿದ್ದೀನಿ. ಇವಾಗ 2 ರೂಮ್ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ರೂಮ್ ಕ್ಲೀನ್ ಮಾಡಿ ಆಯಿತು, ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗ್ತಾಯಿದೆ. ಎಂಟೈರ್ ಹೌಸ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆವಾಗ ಫುಲ್ ಒಂದು ಕಂಪ್ಲೀಟ್ ಫ್ಲೋರ್ನ ಕ್ಲೀನ್ ಮಾಡುತ್ತೆ. ಇದರಲ್ಲಿ ಆಲ್ಮೋಸ್ಟ್ 5 ಮ್ಯಾಪ್ಸ್ ಸೆಟ್ ಮಾಡ್ಬೋದು. ಸೊ 5 ಫ್ಲೋರ್ಸ್ ಇದ್ದರೆ 5 ಮನೆಯಲ್ಲಿ 5 ಫ್ಲೋರ್ಸಿಗೂ ಒಂದೊಂದು ಮ್ಯಾಪ್ ಸೆಟ್ ಮಾಡಿ ಬಿಡ್ಬೋದು. ಮ್ಯಾಪ್ ಸೆಟ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಆಮೇಲೆ. ಸದ್ಯಕ್ಕೆ ಇವಾಗ ಅದು ಹೇಗೆ ಕ್ಲೀನ್ ಮಾಡುತ್ತೆ ಅಂತ ತೋರಿಸೋದಕ್ಕೆ ಮಾಡ್ತಾ ಇರೋದು. ಎಲ್ಲ ಕಾರ್ನರ್ಸ್ ಕೂಡ ಕವರ್ ಮಾಡುತ್ತೆ ನೋಡಿ. ಫಸ್ಟ್ ಕಾರ್ನರ್ನೇ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಒಂದು ರೂಮ್ಗೆ ಎಂಟ್ರ್ ಆಗ್ತಾ ಇದ್ದಂಗೆ ಫಸ್ಟ್ ಕಾರ್ನರ್ ಕ್ಲೀನ್ ಮಾಡ್ಕೊಳ್ಳುತ್ತೆ. ಎಲ್ಲಾದ್ರದ್ದು ಕೆಳಗಡೆ ಎಲ್ಲ ಹೋಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಬರುತ್ತೆ. ಫ್ರಂಟಲ್ಲಿ ವ್ಯಾಕ್ಯೂಮ್ ಮಾಡೋಕ್ಕಿದೆ, ಬ್ಯಾಕ್ ಸೈಡಲ್ಲಿ ಮಾಪಿಂಗ್ ಇದೆ. ಫ್ರಂಟ್ ಕಸ ಗುಡಿಸ್ಕೊಳ್ಳುತ್ತೆ, ಬ್ಯಾಕ್ ಸೈಡಿಂದ ಹಂಗೆ ನೆಲ ಒರೆಸ್ಕೊಂಡು ಬರುತ್ತೆ. ಎಷ್ಟು ನೀಟಾಗಿ ಕಾರ್ನರ್ ಫಸ್ಟು ಫುಲ್ ಕಾರ್ನರ್ ಕವರ್ ಮಾಡುತ್ತೆ, ಆಮೇಲೆ ಸೆಂಟ್ರಲ್ ಕವರ್ ಮಾಡ್ತಾ ಬರುತ್ತೆ. ಅದ್ರ ಥರ ಎಲ್ಲ ಫುಲ್ ಕಂಪ್ಲೀಟ್ ರೆಕಾರ್ಡ್ ಇರುತ್ತೆ, ಎಲ್ಲೆಲ್ಲಿ ಕವರ್ ಮಾಡಿದ್ದೀನಿ ಎಲ್ಲಿ ಮಾಡಿಲ್ಲ ಅಂತ ಟ್ರ್ಯಾಕ್ ಇರುತ್ತೆ. ಅದು ಕಂಪ್ಲೀಟ್ ಅದೇ ಥರನೇ ನೋಡಿಕೊಂಡು ಎಲ್ಲ ಫುಲ್ ಎಲ್ಲ ಕಡೆನೂ ಕವರ್ ಮಾಡ್ಕೊತಾ ಬರುತ್ತೆ ಒಂದು ಎಂಟೈರ್ ರೂಮ್ನ. ನಾನು ಸದ್ಯಕ್ಕೆ ಕಸ್ಟಮ್ ಸೆಟ್ಟಿಂಗ್ಸ್ ಮಾಡಿ 2 ರೂಮ್ಸ್ ಕೊಟ್ಟಿದ್ದೀನಿ. 1 ರೂಮ್ ಆಯಿತು, ಈಗ ನೆಕ್ಸ್ಟ್ ರೂಮ್ ಮಾಡ್ತಾಯಿದ್ದೆ. ನಾನು ತೊಗೊಂಡಿರೋದು ಆಯರ್ರಿಂದು. ಇವಾಗ ಸಪೋಸ್ ನಾವು ಕೆಲಸದವ್ರನ್ನೆಲ್ಲ ಇಟ್ಕೊಂಡ್ವಿ ಅಂದರೆ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನಾವು ಯಾವಾಗ ಇರಲ್ಲ ಮನೇಲಿ, ಯಾವಾಗ ಇರ್ತೀವಿ. ಸೊ ಅದು ನಂಗೆ ಅಷ್ಟೊಂದು ಸೇಫ್ ಅಂತ ಅನಿಸಲ್ಲ. ಇದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ಕ್ಲೀನಾಗೂ ಕ್ಲೀನ್ ಮಾಡುತ್ತೆ. ಮತ್ತು ನಾವೇನು ಇದ್ರ ಮುಂದೆನೇ ಇರಬೇಕಂತ ಇಲ್ಲ, ಅದ್ರ ಪಾಡಿಗೆ ಅದು ಮಾಡ್ಕೊತಾ ಬರುತ್ತೆ. ನಾವು ಸೆಟ್ ಮಾಡಿಬಿಟ್ಟು ಬಿಟ್ಬಿಡ್ಬೋದು. ನಮ್ಮ ಪಾಡಿಗೆ ನಾವು ಬೇರೆ ಕೆಲಸಗಳು ಮಾಡ್ಕೊಳ್ಬೋದು. ಅದು ಎಷ್ಟು ನೀಟಾಗಿ ಎಲ್ಲ ಮಾಡ್ಕೊಂಡು ಬರುತ್ತೆ ನೋಡಿ. ನಾವು ವರ್ಕಿಂಗ್ ವುಮೆನ್ಸಿಗೆ ಬೇಕಾದರೆ ನಾವು ಸೆಟ್ ಮಾಡಿ ನಮ್ಮ ಪಾಡಿಗೆ ನಾವು ನಮ್ದು ಏನು ಕೆಲಸ ಇದೆ ಅದನ್ನ ಮಾಡ್ಕೊತಾ ಇರ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಅದ್ರದ್ದು ಕೆಲಸ ಮುಗಿಸಾದ್ಮೇಲಿಂದ ಅದು ಅದ್ರ ಪಾಡಿಗೆ ಅದು ಹೋಗಿ ಡಸ್ಟ್ನ ಕಲೆಕ್ಟ್ ಮಾಡೋ ಹತ್ರ ಡಸ್ಟ್ಬಿನ್ ಇರುತ್ತಲ್ಲ, ಡಸ್ಟ್ಬಿನಿಗೆ ಅದು ತೊಗೊಂಡೋಗಿ ಡಸ್ಟ್ನ ಕಲೆಕ್ಟ್ ಮಾಡಿ ಹಾಕುತ್ತೆ. ಮತ್ತು ಚಾರ್ಜಿಂಗಿಗೆ ಅದೇ ಆನ್ ಆಗಿರುತ್ತೆ. ನಮ್ಗೆ ಯಾವಾಗ ಫ್ರೀ ಆಗ್ತೀವಿ ಆವಾಗ ಬೇಕಿದ್ರೆ ಮಾಪ್ ಮಾಡೋದನ್ನು ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಬೋದು. ವಾಟರ್ ಫಿಲ್ ಮಾಡಿ ಬಿಟ್ಟಿರಬೇಕು ನಾವು ಮಾಪ್ ಮಾಡಬೇಕಂತಂದ್ರೆ. ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ, ಎಲ್ಲಿ ವಾಟರ್ ಫಿಲ್ ಮಾಡಬೇಕು. ಡಸ್ಟ್ ಆಲ್ಮೋಸ್ಟ್ ಅದೇ ಕವರ್ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಾವು ಆಟೋಮ್ಯಾಟಿಕ್ ಡಸ್ಟ್ ಕಲೆಕ್ಟರ್ನು ಕೂಡ ತೊಗೊಳ್ಬೇಕಾದ್ರೇ. ಸೊ ಅದೇ ಹೋಗಿ ಡಸ್ಟ್ನು ಅಲ್ಲೇ ಫಿಲ್ ಮಾಡುತ್ತೆ. ಎಲ್ಲದೂ ಫರ್ನಿಚರ್ಸ್ನ ತೆಗೆದಿಡ್ಬೇಕಂತ ಇಲ್ಲ. ಕೆಲವೊಂದು ಐಟ್ ಇತ್ತಂದ್ರೆ ಅದ್ರ ಕೆಳಗೆ ಹೋಗಿ ಅದು ಕ್ಲೀನ್ ಮಾಡ್ಕೊತಾ ಬರುತ್ತೆ. ಕೆಲವೊಂದು ಮಾತ್ರ ಐಟ್ ಕಮ್ಮಿ ಇರೋದು ನಮಗೆ ಬೇಕಂದರೆ ತೆಗೆದಿಡ್ಬೋದು. ಇಲ್ಲಾಂದರೆ ಅದೇನು ಮಾಡುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲೇ ಆಬ್ಸ್ಟಕಲ್ಸ್ ಇದೆ ನೋಡಿ, ಅದು ಐಡೆಂಟಿಫೈ ಮಾಡಿ ಪಕ್ಕದಿಂದ ಹೋಗ್ತಾ ಇದೆ, ಈ ಥರ ಮಾಡ್ಕೊಳ್ಳುತ್ತೆ. ನಾನು ಹೇಳ್ದೆ ಅಲ್ಲ ಆಗಲೇ ಅದ್ರ ಥರ ಟ್ರ್ಯಾಕ್ ಇರುತ್ತೆ ಅಂತ, ಅದಕ್ಕೆ ಈಗ ಸೆಕೆಂಡ್ ಲೈನಲ್ಲಿ ಹೋಗ್ತಾ ಇದೆ. ಆಗಲೇ ಆ ಕಡೆ ಹೋಗಿತ್ತಲ್ವ, ಸೊ ಇವಾಗ ಸೆಕೆಂಡ್ ಲೈನ್ ಕವರ್ ಮಾಡ್ಕೊತಾ ಬರುತ್ತೆ.
ಕಾರ್ನರು. ಆಮೇಲೆ ಅದಕ್ಕೆ ಯಾವ ಜಾಗ ಬೇಕೋ ಆ ಜಾಗನ ಒಂದು ಏರಿಯಾ ಕವರ್ ಮಾಡಿಕೊಡುತ್ತೆ ಫಸ್ಟು. ಆ ಥರ ಮಾಡಿ ಫುಲ್ ರೂಮ್ ಎಂಟೈರ್ ರೂಮ್ನ ಕ್ಲೀನ್ ಮಾಡುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ನಿಮ್ಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತಂದರೆ. ಇದೇ ಥರ ನಾನು ನೆಕ್ಸ್ಟ್ ಬೇರೆ ವೀಡಿಯೋಸ್ ಎಲ್ಲ ಹಾಕ್ತಾ ಬರ್ತೀನಿ ಇದ್ರದ್ದು, ಮತ್ತು ಬೇರೆ ಏನೇನು ನನ್ನ ಹತ್ರ ಇದೆ ಅದ್ರದ್ದೆಲ್ಲ ವೀಡಿಯೋಸ್ ಹಾಕ್ತಾ ಬರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.